ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಸವರಾಜ್ ಅವರು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಬಸವರಾಜ್ ಎಸ್ ಸಮಾಜ ಸೇವಕರು. ಸಮಾಜ ಸೇವಕರಾದ ಬಸವರಾಜ್ ಸಮಾಜ ಸೇವೆಯೇ ದೇವರ ಸೇವೆ ಎನ್ನುತ್ತಾರೆ. ಮೂಲತಃ ಮಾರತಹಳ್ಳಿಯವರಾದ ಇವರು ಜನರ ಧ್ವನಿಯಾಗಿ ಮೆಚ್ಚುಗೆ ಪಡೆದಿದ್ದಾರೆ. ಶಾಲೆಗಳ ಅಭಿವೃದ್ಧಿ ಮಾಡಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪಣ ತೊಟ್ಟಿರೋ ಮಹಾನುಭಾವ. ಬಡ ಹೆಣ್ಣು ಮಕ್ಕಳಿಗೆ ಧನ ಸಹಾಯ, ಅಂಗನವಾಡಿಗಳ ಅಭಿವೃದ್ಧಿ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಿರಂತರ ಸೇವೆ ಮಾಡಿದ ಕರುಣಾಳು ಇವರು. ಕನ್ನಡ ನಾಡು ನುಡಿ ಜಲ ಸಮಸ್ಯೆ ಬಂದಾಗ ಸದಾ ಮುಂದಿರುತ್ತಾರೆ. ಅರವಿಂದ ಲಿಂಬಾವಳಿ ನಮ್ಮ ನಾಯಕರು ಅಂತಾರೆ ಬಸವರಾಜ್. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಸಾಧನೆ ಹಾಗೂ ಶ್ರಮ ಎರಡನ್ನೂ ಗುರುತಿಸಿ ಜಿ ಕನ್ನಡ ನ್ಯೂಸ್ ವಾಹಿನಿಯಿಂದ ವೀರ ಕನ್ನಡಿಗ ಅವಾರ್ಡ್ ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಕ್ಷಣ ನಿಮಗೆ? ಮೇಡಮ್, ನಾನು ಎಲ್ಲೋ ಇದೆ ಸಾಮಾನ್ಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವ ವರ್ಷಕ್ಕೊಂದ್ಸತಿ ಮಾಡಿಕೊಂಡು ಬರೀ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ. ನಾವು ಯಾವಾಗಲೂ ವರ್ಷ ಇಡೀ ನಾವು ಕನ್ನಡ ನಾಡಿಗೋಸ್ಕರ ನಾವು ಸೇವೆ ಸಲ್ಲಿಸೋಂಥವ್ರೆ. ಆಮೇಲೆ ಮತ್ತು ಇನ್ನೊಂದು ಏನಂದರೆ, ನಾವು ಸಾಮಾನ್ಯವಾಗಿ ನಮ್ಮದು ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ಬರೋರೆಲ್ಲ ಅನ್ಯ ಭಾಷಿಗರೇ ಬರೋದು. ನಾವು ಸ್ವಲ್ಪ ಕನ್ನಡದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಬರುತ್ತೆ, ನಮ್ಮ ಕನ್ನಡ ಬಗ್ಗೆ ಅಭಿಮಾನ ಬರುತ್ತೆ. ಎಲ್ಲೇ ಹೋದರೂ ನಮ್ಮ ಬೆಂಗಳೂರು ಕನ್ನಡನ ಹೆಮ್ಮೆಯಿಂದ ಹೇಳ್ಕೊಬೇಕು. ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಹೋದರೆ ಚೆನ್ನಾಗಿ ನೋಡಿಕೊಂಡ್ರು ಬೆಂಗಳೂರು ಜನ ಎಲ್ಲ ತುಂಬ ಒಳ್ಳೆ ಜನ ಅಂತ ಒಂದು ಖುಷಿ ಆಗಬೇಕು ಅವ್ರಿಗೂ. ನಾವು ಅಷ್ಟೇ ಎಲ್ಲರೂ ಸಾಮಾನ್ಯವಾಗಿ ಅವ್ರಿಗೂ ಒಂದು ಒಳ್ಳೆ ಉತ್ಸಾಹ ಆಗೋ ಥರ ಯಾವತ್ತೂ ಯಾರಿಗೂ ಅನ್ಯ ಭಾಷಿಗರು ಅನ್ಯ ಊರಿಂದ ಬಂದಿರೋರು ಅಂತ ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ಎಲ್ಲರನ್ನೂ ಒಂದು ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡೋದ್ರಿಂದ ನಮಗೆ ಒಂದು ಖುಷಿ ಇದೆ. ನಮ್ಮ ಬೆಂಗಳೂರು ನಮ್ಮ ಕನ್ನಡ ಭಾಷೆ ಎಲ್ಲ ಕಡೆ ಬೆಳಿಬೇಕು ಅನ್ನೋದು ನಮ್ಗೆ ತುಂಬ ಮನಸ್ಸಲ್ಲಿ ಖುಷಿ ಇದೆ. ಅವ್ರು ಎಲ್ಲನೂ ಹೋಗಲಿ, ನಮ್ಮ ಬೆಂಗಳೂರು ಅಂದರೆ ಬೆಂಗಳೂರು ಅಂತ ಇದು ರಾಜಧಾನಿ ಎಲ್ಲಿ ಸಿಗಲ್ಲ. ನಾವು ಡೆಲ್ಲಿಗೆ ಹೋದ್ರೂ ಸಿಗಲ್ಲ, ಮುಂಬೈಗೆ ಹೋದ್ರೂ ಸಿಗಲ್ಲ. ನಾವು ಅಷ್ಟು ಚೆನ್ನಾಗಿ ಜನ ಒಳ್ಳೆ ಜನ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಅನ್ನೋ ಭಾವನೆಯಿಂದ ನಾವು ಕನ್ನಡದ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾ ಇದ್ದೀವಿ. ಹಂಗೆ ಸಣ್ಣ ಪುಟ್ಟ ಸಮಾಜ ಸೇವೆ ಡೈಲಿ ಮಾಡ್ತಾ ಇರ್ತೀವಿ. ಅದೇನು ಹೊಸದಲ್ಲ, ದೇವ್ರು ನಮಗೆ ಆಸಕ್ತಿ ಕೊಟ್ಟಿದ್ದಾರೆ, ಅಷ್ಟು ಮಾಡ್ತಾ ಇದ್ವಿ. ಈ ಪ್ರಶಸ್ತಿನ ಯಾರಿಗೆ ಅರ್ಪಿಸ್ತೀರಾ ಸರ್? ಮೇಡಮ್, ಈ ಪ್ರಶಸ್ತಿನ ನಮ್ಮ ಊರು ಜನರಿಗೆ ಅರ್ಪಿಸ್ತೀನಿ ಮೇಡಮ್. ನಮ್ಮ ಊರು ಜನರು ನಮಗೆ ಅಷ್ಟೇ ಸಪೋರ್ಟ್ ಆಗಿದ್ದಾರೆ. ಎಲ್ಲ ಜನ ಸ್ನೇಹಿತರು, ಆಮೇಲೆ ನಮ್ಮ ಊರು, ನಾವಿರೋವಂಥ ಜಾಗ ಜನ ಅಷ್ಟು ನಮಗೆ ಇಷ್ಟಪಡ್ತಾರೆ. ಅವರಿಂದ ನನಗೆ ಈ ಅವಾರ್ಡ್ ಬಂದಿದೆ. ನಂದಲ್ಲ, ಇದು ಅವ್ರದ್ದು ಅವಾರ್ಡು. ನಾನು ಬರೀ ಅಲ್ಲಿ ಪಾತ್ರ ಮಾತ್ರ, ನಂದು ಎಲ್ಲದು ಅವ್ರಿಗೆ ಸೇರಬೇಕು. ಮತ್ತೊಮ್ಮೆ ತಮಗೆ ಶುಭಾಶಯ ಸರ್, ವೀರ ಕನ್ನಡಿಗ ಅವಾರ್ಡ್ ಸಿಕ್ಕಿರೋದು. ತುಂಬ ಥ್ಯಾಂಕ್ಸ್ ಮೇಡಮ್. ನಾನು ಜಿ ಕನ್ನಡಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್.